ಸರ್ ನಮಸ್ಕಾರ. ನಮಸ್ಕಾರ ಸರ್ ಹೇಳಿ ಸರ್, ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಿ? ಅದೇ ಸರ್, ನಿನ್ನೆ ಕೇಂದ್ರ ಸರ್ಕಾರ ಮೊನ್ನೆ ಒಂದು ಸಭೆ ಮಾಡ್ತು. ನಾಲ್ಕನೇ ಸಭೆ ಆಯ್ತು. ಅದರಲ್ಲಿ 5 ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನೀವು ಪ್ರಸ್ತಾವನೆ ಕೊಟ್ರು. ಓಕೆ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನಾವು ಮುಂದೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಾಳೆ ಹೇಳ್ತೀವಿ ಅಂತ ಹೇಳಿದ್ವಿ. ಇವತ್ತೆಲ್ಲ ಚರ್ಚೆ ಮಾಡಿ ನಿನ್ನೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ನಾವು ಪ್ರಸ್ತಾವನೆ ಒಪ್ಪೋದಿಲ್ಲ. ಎಲ್ಲಾ ಬೆಳೆಗಳಿಗೂ ಕೂಡ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಆಗಬೇಕು. ನೀವು 24 ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇದೀರಿ. ಆ ಬೆಂಬಲ ಬೆಲೆಗೆ ಖಾತ್ರಿ ಆಗಬೇಕು ಅಂತಕ್ಕಂಥ ನಮ್ ಡಿಮ್ಯಾಂಡ್. ಅದು ಮಾಡದೆ ನಾವು ಚಳವಳಿ ನಿಂಗೆ ಸರಿಯ ಪ್ರಶ್ನೆ ಇಲ್ಲ. 21ನೇ ತಾರೀಕು ನಾವು ದೆಹಲಿ ಚಲೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದೀವಿ. ಈಗ 29ನೇ ತಾರೀಕು ದೆಹಲಿ ಚಲೋ ಕಾರ್ಯಕ್ರಮ ಮಾಡೋದು ಓಕೆ. ಬಟ್ ನೀವು ಮೊನ್ನೆ ಒಂದು 5 ವರ್ಷಕ್ಕೇನೋ ಅಗ್ರಿಮೆಂಟ್ ಅಂತ ಕೇಂದ್ರ ಸರ್ಕಾರ ಮಾಡಕ್ ಹೊರಟಿದೆ. ಸೊ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಅಂದ್ರಲ್ಲ. 5 ವರ್ಷ ಅಂದ್ರೆ ಹೇಗೆ ಅದು 5 ವರ್ಷ? ಇಲ್ಲ ಸರ್, ಎಲ್ಲ ನಾವು ಇಲ್ಲ. ನಮ್ಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗ್ಬೇಕು. ಅವರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ತರ ಹೇಳ್ತಾ ಇದಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ಒಪ್ಪಲ್ಲ. ನಾವು ಬೇಕಾದದು ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಅಷ್ಟೇ. ಎಲ್ಲ ಬೆಳೆಗಳಿಗೂ ಬೇಕು ಅಂತ ನಾವು ಒತ್ತಾಯ. ಅದರಿಂದ ಅವ್ರ ಪ್ರಸ್ತಾವನೆ ಅವ್ರು ಏನು ಎತ್ತ ಅಂತ ನೋಡ್ಬೇಕಾಯ್ತು. ನೋಡಿದ್ವಿ, ನಮ್ಗೆ ಈಗ ಅದು ಗೊತ್ತಾಯ್ತು. ಅದರಿಂದ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ವಿ. ಸರ್, ಈಗ 29ಕ್ಕೆ ನೀವು ದೆಹಲಿ ಚಲೋ ಕಾರ್ಯಕ್ರಮ 21ನೇ ತಾರೀಕು 21 ನಾಳೆ ದೆಹಲಿ ಚಲೋ ಕಾರ್ಯಕ್ರಮ ಈಗಾಗಲೇ ಹೇಗೆ ಅದು ಎಲ್ಲ. ನಾನು ನಿನ್ನೆ ಚಂಡೀಗಢದಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ 106 ಜನಕ್ಕೆ ಅಲ್ಲಿ ಗೋಲಿಬಾರು ಪೊಲೀಸ್ ದೌರ್ಜನ್ಯದಿಂದ ಏಟಾಗಿದೆ. ಒಬ್ಬ ಯುವಕ BA ಓದ್ತಕ್ಕಂಥ ಯುವಕನಿಗೆ ಕಣ್ಣುಗಳು 2 ಓಟಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ನಾನು ಕೂಡ ಜಗದೀಶ್ ಸಿಂಗ್ ದಲೇವಾಲ್ ಅವರು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ವಿ. ಇದೇ ರೀತಿ ಸುಮಾರು 95ಕ್ಕೂ ಹೆಚ್ಚು ಜನ ಪಾಟಿಯಾಳ ಆಸ್ಪತ್ರೆ ಇದ್ದಾರೆ. ಪೊಲೀಸ್ನವರು ಮಾಡ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ ಮತ್ತೆ ಹಸಿರು ವಯಸ್ಸಲ್ಲು ಮತ್ತೆ ಪ್ಲಾಸ್ಟಿಕ್ ಬುಲೆಟ್ಗಳು ಇವೆಲ್ಲ ದಾಳಿ ಮಾಡಿ ರೈತರನ್ನ ಉಗ್ರಗಾಮಿಗಳ ತರ ನೋಡ್ತಾ ಇದ್ದಾರೆ. ಇದು ಸರಿಯಾದಂತ ನಡವಳಿಕೆ ಇಲ್ಲ. ಪ್ರಜಾ ಸರ್ಕಾರದಲ್ಲಿ ರೈತರು ಈ ದೇಶದ ಬೆನ್ನೆಲುಬು. ರೈತರು ಅನ್ನದಾತರು. ಈ ರೈತರನ್ನ ನೀವು ಕೊಲೆ ಮಾಡುವಂತ ಕೆಲಸ ಮಾಡಬಾರ್ದು. ಸರ್ಕಾರ ತಕ್ಷಣ ರೈತರ ಸಮಸ್ಯೆನ ಬಗೆಹರಿಸಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಪದೇ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ವಿ. ಅವರು ರೋಡ್ಗೆಲ್ಲ ಗಾಡಿಗಳು ಬರಬಾರ್ದು ಅಂದ್ಬಿಟ್ಟು ಕಬ್ಬಿಣದ ಇವೆಲ್ಲ ಹೊಡೆದಿರ್ತಕ್ಕಂಥದ್ದು ಅದಾಗಿರ್ಬೋದು. ಆಮೇಲೆ ಪೊಲೀಸ್ನವರು ಬಳಸಿರ್ತಕ್ಕಂಥದ್ದು, ಆರ್ಮಿ ಏನ್ ಬಳಸ್ತಾರೋ ಆ ತರದ್ದು ಒಂದು ಮೆಟೀರಿಯಲ್ಸ್ ಎಲ್ಲ ಬಳಸಿ ಪ್ಲಾಸ್ಟಿಕ್ ಗುಂಡುಗಳೆಲ್ಲ ಬಳಸಿದಾರೆ ಅಂತೇಳಿ ಒಂದು ವಿಡಿಯೋ ನೋಡ್ತಾ ಇದೆ. ಅದು ನಿಜಾನಾ? ಅದು ಏನು ಅಂತ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಪೊಲೀಸರು ಸಿಕ್ಕಾಪಟ್ಟೆ ಈಗ ಹೊರದೇಶದ ಮೇಲೆ ಯುದ್ಧ ಮಾಡುವಾಗ ಏನೇನು ಅಸ್ತ್ರಗಳು ಬಳಸ್ತಾ ಇದಾರೆ ಅದೇ ರೀತಿ ಬಳಸ್ತಾ ಇದಾರೆ ರೈತರ ಮೇಲೆ. ಇದು ದೇಶ ವಿರೋಧಿ ಚಟುವಟಿಕೆ ಮಾಡೋದ್ನೆಲ್ಲ ಮಾಡೋದು ಸರಿ. ಆದ್ರೆ ರೈತರ ಮೇಲೆ ಈ ರೀತಿ ದಬ್ಬಾಳಿಕೆ ಪ್ರಹಾರ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ನಾವು 3 ತಿಂಗಳ ಮೊದಲೇ ನಾವು ದೆಹಲಿ ಚಲೋ ಮಾಡ್ತೀವಿ ಅಂತ ಹೇಳಿದೀವಿ. ಸರ್ಕಾರ ಮಾತುಕತೆ ಆಡಿ ಸಮಸ್ಯೆ ಬಗೆಹರಿಸಬೇಕಾದ ಸರ್ಕಾರ ಜವಾಬ್ದಾರಿ. ದೆಹಲಿ ಚಲೋ ಮಾಡೋ ಹಿಂದಿನ ದಿವಸ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು? ರೈತ ಚಳುವಳಿಯನ್ನು ದಿಕ್ಕಪ್ಪಿಸಲಿಕ್ಕೆ, ರೈತ ಚಳುವಳಿಯನ್ನು ನಾಶ ಮಾಡ್ಲಿಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಇವರು. ಒಂದು. ಆಮೇಲೆ ಇವರು ರೈತರ ಜೊತೆ ಮಾತಾಡ್ಬೇಕಾದಂತ ಸರ್ಕಾರ ರೈತ ಚಳುವಳಿಗಾರರು ದೆಹಲಿ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಮಳೆ ಹೊಡಿತಕ್ಕಂಥದ್ದು, ರೋಡಲ್ಲಿ ತಂತಿ ಬೇಲಿ ಹಾಕ್ತಕ್ಕಂಥದ್ದು, ಗೋಡೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಅರೆ ಸೈನಿಕರನ್ನ ನೇಮಕ ಮಾಡ್ತಕ್ಕಂಥದ್ದು ಯಾಕೆ? ಏನ್ ಮಾಡಿದೀವಿ ರೈತರು ನಾವು? ಏನ್ ಆಗಿದೆ ಇಲ್ಲಿ ಗಲಾಟೆ? ಯಾವ ಉದ್ದೇಶದಿಂದ ಮಾಡೋದಿದೆ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅಥವಾ ನೀವು ಅಂತ ಅಷ್ಟು ಸಮಸ್ಯೆ ಕಂಡು ಬಂದ್ರೆ ಮುಂಚೆ ಯಾಕೆ ಚರ್ಚೆ ಮಾಡಲಿಲ್ಲ ನೀವು? ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಈ ರೀತಿ. ಆಮೇಲೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಎಲ್ಲನೂ ಬಂದ್ ಮಾಡಿದ್ದಾರೆ. ಹರಿಯಾಣ, ಪಂಜಾಬ್ ರಾಜ್ಯಗಳಲ್ಲಿ ಅಲ್ಲಿ ನಡೀತಕ್ಕಂಥ ವಿಚಾರ ದೇಶದ ಬೇರೆ ಭಾಗಗಳಿಗೆ ಏನ್ ಗೊತ್ತಾಗಬಾರ್ದು ಅಂತ ಹೇಳಿ ಅದನ್ನ ಬಂದ್ ಮಾಡಿ ಅಲ್ಲಿಂದ ಹೊರಗಡೆ ಇರತಕ್ಕಂತ ಕೆಲವೊಂದು ಜನರ ಮೂಲಕ ರೈತರ ಮೇಲೆ ಕೆಟ್ಟ ವಿಚಾರಗಳನ್ನ, ಸಂದೇಶಗಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ರೈತರು ಏನು ದೇಶದ ವಿರೋಧಿಗಳಲ್ಲ, ದೇಶದ ಅನ್ನದಾತರು. ಕೆಲವೊಂದು ಜನ ಸರ್ಕಾರದ ಕೃಪಾಪೋಷಿತ, ಪಕ್ಷದ ಕೃಪಾಪೋಷಿತಲ್ಲಿರೋರು ರೈತರ ಬಗ್ಗೆ ಕೆಟ್ಟ ಸಂದೇಶಗಳು ಹಾಕಿದ ತಕ್ಷಣ ರೈತರು ಕೆಟ್ಟವ್ರು ಆಗಕ್ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ರೈತರಿಗೆ. ಆದ್ರೆ ಇವರು ಸಂದೇಶಗಳನ್ನ ಬಿತ್ತರಿಸಿ ರೈತ ಚಳವಳಿಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುವಂತ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದು ಸರಿಯಾದ ಒಂದು ಬೆಳವಣಿಗೆ ಇಲ್ಲ. ಯಾವುದೇ ಸರ್ಕಾರಕ್ಕೂ ಶೋಭೆ ತರೋದಿಲ್ಲ. ನಮಗೂ ಕೂಡ ವೋಟ್ ಹಚ್ಚಿದೆ.
ದೇಶದಲ್ಲಿ ಚುನಾವಣೆಗೆ ಭಾಗವಹಿಸೋ ಅಧಿಕಾರ ಇದೆ. ನಮಗೂ ಸುಮಾರು 60-70% ಜನ ರೈತರಿದ್ದಾರೆ. ನಿಧಾನವಾಗಿ ರೈತರಿಗೆಲ್ಲ ಗೊತ್ತಾಗ್ತವೆ. ಹೋದ ವರ್ಷನೂ ಇದೇ ತರ ಮಾಡಿ ಒಂದು ವರ್ಷ ಕೊನೆಗೆ ಪ್ರಧಾನಿಗಳು ಆ ಚಳುವಳಿ ಕೈ ಬಿಡಿ, ನಿಮ್ ಸಮಸ್ಯೆ ಬಗೆಹರಿಸಿ ಅಂತ ಒಪ್ಕೊಂಡ್ರು. ಈಗಲೂ ಕೂಡ ಅದೇ ತರ ಮಾಡಿ ಚಳುವಳಿ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸಬಾರ್ದು. ಚಳುವಳಿಗಾರರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗ ನಿಮ್ಮ ದೆಹಲಿ ಚಲೋ ಕಾರ್ಯಕ್ರಮ ಹೇಗಿರುತ್ತೆ? ಫ್ಯಾಕ್ಟರಿ ರ್ಯಾಲಿನ ಏನಿಲ್ಲ ಸರ್, ನಾವೇನು ರೈತರು ಯಾವತ್ತೂ ಕೂಡ ದಾಳಿ ಮಾಡಿಲ್ಲ, ಕಲ್ತೂರಿಲ್ಲ, ಏನು ಮಾಡಿಲ್ಲ. ಅವರು ಕೂಡ ವಿನಾಕಾರಣ ಸರ್ಕಾರ ಚಳುವಳಿಗಳನ್ನ ದೆಹಲಿ ಪ್ರವೇಶ ಮಾಡೋದನ್ನ ತಡೆಯಲಿಕ್ಕೆ ಎಲ್ಲಾ ತರದ ಆಟಗಳನ್ನ ಆಡ್ತಾ ಇದ್ದಾರೆ. ಇದು ಸರಿಯಾದ ಬೆಳವಣಿಗೆ ಇಲ್ಲ. ನಾವು ಶಾಂತಿಯುತವಾಗಿ ದೆಹಲಿ ಚಲೋ ಮಾಡ್ತೀವಿ, ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಇದು ನಮ್ಮ ಉದ್ದೇಶ. ನಾವು ಯಾವತ್ತೂ ಕೂಡ ಕಾನೂನನ್ನ ಕೈ ತಗೊಳ್ಳುವಂತ ಕೆಲಸ ಮಾಡೋದಿಲ್ಲ. ನಮ್ಮ ಹೋರಾಟದಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ ರೈತರು ಯಾವತ್ತೂ ಕೂಡ ಶಾಂತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಅತಿರೇಕದ ವರ್ತನೆ ತೋರಿದ್ರೆ ಪೊಲೀಸ್ನವರು ಆಗ ಅವರೇ ಮುಂದಿನ ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಅಲ್ಲ ಸರ್, ಈಗ ನನ್ನ ಪ್ರಶ್ನೆ ಏನಂದ್ರೆ, ದೆಹಲಿ ಚಲೋ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀರಾ ನೀವು? ಎಲ್ಲರೂ ಕೂಡ ಟ್ರ್ಯಾಕ್ಟರ್ ಬಿಟ್ಟು ನೀವು ದೆಹಲಿ ಚಲೋ ಕಾರ್ಯಕ್ರಮ ಮಾಡ್ತೀರಾ ಅಂತ? ಎಲ್ಲಾ ತರದ ರೈತರು ಎಲ್ಲಾ ತರದಲ್ಲೂ ಕೂಡ ದೆಹಲಿ ಚಲೋ ಮಾಡ್ತೀವಿ, ದೆಹಲಿನಲ್ಲಿ ಸೇರ್ತೀವಿ, ಹೋರಾಟ ಮುಂದುವರಿತೀವಿ. ಶಾಂತಿಯುತ ಹೋರಾಟ, ಅದರಲ್ಲೇನು ಕಾನೂನು ಬಾಹಿರ ಹೋರಾಟ ಮಾಡಲ್ಲ. ಕಾನೂನಿನ ಅಡಿಯಲ್ಲಿ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ. ಈ ಹರಿಯಾಣ ಸರ್ಕಾರ ನೋಟಿಸ್ ಕೊಟ್ಟಿದೆ, ಯಾಕೆ ರೋಡ್ ಬಂದ್ ಮಾಡ್ತಾ ಇದೀವಿ, ರೈತರು ಚಳುವಳಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಹರಿಯಾಣ ಸರ್ಕಾರಕ್ಕೆ. ಇವೆಲ್ಲ ಕೂಡ ನೋಡ್ತಾ ಇದ್ರೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಂತ ವಿಚಾರ. ಸರ್ಕಾರ ನೀತಿ ನಿಯಮಗಳನ್ನ ಬಿಟ್ಟು ಕಾನೂನನ್ನು ಕೈ ತಗೊಳ್ಳುವಂತ ಕೆಲಸ ಇಲ್ಲ. ಇದು ಪ್ರಧಾನಿ ಮೋದಿ ಅವರಿಗೆ ಶೋಭೆ ತರುವಂತದ್ದಲ್ಲ. ಅವರು ಇದ್ರ ಬಗ್ಗೆ ಯಾವುದೇ ಸರಿಯಾದಂತ ಗಂಭೀರವಾದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಸಮಸ್ಯೆನ ಬಗೆಹರಿಸಕ್ಕೆ ಸೂಚನೆ ಕೊಡಬೇಕು, ಅದನ್ನೇ ಬಗೆಹರಿಸಬೇಕು ಅಷ್ಟೇ ನಾವು ಹೇಳ್ತಕ್ಕಂಥದ್ದು. ಸರಿ ಸರ್, ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾ, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದೇ ಇಲ್ಲಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರ್ತದೆ. ಸೊ ರೈತರ ಹೋರಾಟ, ರೈತರು ದೇಶದ ಬೆನ್ನೆಲುಬಾಗಿರೋದು, ರೈತರು ಹೊತ್ತು ಚೆನ್ನಾಗಿರ್ಬೇಕು, ರೈತರಿಗೆ ಬೇಕಾಗಿರೋ ಸೌಕರ್ಯಗಳು ಸೌಲಭ್ಯಗಳೆಲ್ಲವೂ ಕೂಡ ಸಿಗ್ಲೇಬೇಕಂತ ನಮ್ದು ಕೂಡ ಒತ್ತಾಯ ಇದ್ದೇ ಇರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.